ಗಂಡು ಮಕ್ಳು ಅಪ್ಪ ಅಮ್ಮ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಮದುವೆ ಆಗೋಕ್ಕೆ ಹೆಣ್ಮಕ್ಳು ತುಂಬ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ. ಕರೆಕ್ಟ್ ಅಲ್ವಾ? ಇದೇನಂದರೆ ಸಂಸ್ ಸರ್ಕಲ್ ಚೇಂಜ್ ಆಗ್ತಿದೆ, ಚಕ್ರ ತಿರುಗ್ತಾ ಇರುತ್ತೆ ಅಂತೀವಲ್ವಾ. ಮೊದಲೆಲ್ಲ ಏನಂದರೆ ಗಂಡು ಮಕ್ಕಳು ತುಂಬ ಡಿಮ್ಯಾಂಡಲ್ಲಿದ್ದರು. ಹೌದು ಅಲ್ವಾ? ಮತ್ತು ಹೆಣ್ಮಕ್ಳನ್ನ ಬೆಂಕಿ ಹಾಕಿ ಸುಡೋದು ಅದನ್ನೆಲ್ಲ ಮಾಡ್ತಿದ್ರು. ಮತ್ತು ಅವ್ರಿಗೆ ಆಪ್ಷನ್ ಇರಲಿಲ್ಲ, ಹೆಣ್ಮಕ್ಳು ತುಂಬ ಅನುಭವಿಸ್ತಾ ಇದ್ರು. ಹೌದು. ಮತ್ತು ಅದೇನೋ ಹೇಳ್ಬಿಟ್ಟು ತವ್ರ ಮನೆಯವರು ಕೈ ತೊಳ್ಕೊಂಡು ಬಿಡೋದು, ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅಂದ್ಬಿಟ್ಟು ಹೊರಗೆ ಹಾಕ್ಬಿಡ್ತಿದ್ರು ಅವ್ರನ್ನ. ಕೆಲವ್ರು ಹೋಗಿ ವಾಪಸ್ ಇದ್ರೂ ಸಮಾಜ ಬದುಕೋಕೆ ಬಿಡ್ತಿರ್ಲಿಲ್ಲ. ಇವಳು ಗಂಡ ಬಿಟ್ಟವಳು ಅಂದ್ಬಿಟ್ಟು ಅವ್ರಿಗೆ ಲೇಬಲ್ ಹಾಕಿ ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ಇದಕ್ಕೇನು ಮಾಡಿದ್ರು, ಗ್ರ್ಯಾಜುಯಲಿ ಇದಕ್ಕೆಲ್ಲ ಕಾರಣ ಅವರು ಸ್ವತಂತ್ರವಾಗಿ ನಿಲ್ತಾ ಇಲ್ಲ, ಫಿನಾನ್ಷಿಯಲಿ ಅವರು ಫ್ರೀಡಮ್ ಇಲ್ಲ ಅಂದ್ಬಿಟ್ಟು ಓದಿಸಿದ್ರು ಹೆಣ್ಮಕ್ಳನ್ನ ಚೆನ್ನಾಗಿ. ಅವ್ರಿಗೆ ಇವಾಗ ಏನಾಯ್ತಂದರೆ ಸ್ವಲ್ಪ ಧೈರ್ಯ ಬಂತು, ಬದುಕ್ಬಹುದು ನಾವು, ಮದುವೆನೇ ಒಂದು ಅಲ್ಟಿಮೇಟ್ ಅಲ್ಲ ಜೀವನದಲ್ಲಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಬಂತು. ಸೊ ಇದು ನಾನು ಹೇಳೋದು ಏನೇ ಇದ್ರೂ ಒಂದು ಸಂಸಾರಸ್ಥರಿಗೆ, ಸಂಸ್ಕಾರವಂತರಿಗೆ ಮಾತ್ರ. ಯಾಕಂದರೆ ಹೇಗೋ ಬದುಕ್ಬೋದು ಜೀವನದಲ್ಲಿ, ಹೇಗೆ ಬೇಕಾದರೂ ಬದುಕ್ಬೋದು. ಈ ಬೀದಿನಲ್ಲಿ ಎಷ್ಟೋ ನಾಯಿಗಳಿರುತ್ತಲ್ಲ, ಅದಕ್ಕೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ಎಲ್ಲೋ ಒಂದಿಷ್ಟು ಊಟ ಸಿಕ್ಕಿದ್ರೆ ಸಾಕು, ತಿನ್ಬಿಡ್ತವೆ, ಸತ್ತು ಹೋಗ್ಬಿಡ್ತವೆ. ಅವು ಬದುಕಿದ್ವಾ ಅಲ್ಲಿದ್ವಾ ಅಂತ ನಮ್ಗೆ ಯಾರಿಗೂ ನೆನಪು ಸಹ ಇರಲ್ಲ. ಒಂದೇ ಒಂದು ನೆನಪಿರುತ್ತೆ, ನಾವು ರೋಡಲ್ಲಿ ಬರುವಾಗ ಕಾಟ ಕೊಡ್ತಿದ್ದೋ ಹೋಗ್ತಾ ಬರ್ತಾ ಅಂತ ಅಲ್ವಾ. ಆ ಥರ ಬದುಕೋರಿಗೆ ನಮ್ಮ ಜೀವನ ಅಲ್ಲ ಮನುಷ್ಯನ ಜೀವನ. ನಮಗೆ ಒಂದು ಸೆಟ್ ಆಫ್ ರೂಲ್ಸ್ ಅಂತ ದೇವ್ರು ಕೊಟ್ಟು ಕಳಿಸಿರ್ತಾನೆ, ಸಂಸ್ಕಾರಂತರಾಗಿ ಬದುಕಿ ಸಂಸಾರದ ವ್ಯಾಲ್ಯೂ ತಿಳ್ಕೊಳ್ಳಿ ಅಂತ. ಇದು ಯಾರಿಗಿದೆಯೋ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತಲ್ವಾ. ಸೊ ಇದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಅಂತಾನೆ ಬರಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರಬೇಕು. ಈಗಿನ ಹೆಣ್ಮಕ್ಳು ಆ ಪರಿಸ್ಥಿತಿಗೆ ಬಂದಿರೋದು ನಿಜ. ಯಾಕೆ ಬಂದಿದ್ದಾರೆ ಅಂತ ನಾವು ಯಾವತ್ತಾದರೂ ಆಲೋಚನೆ ಮಾಡಿದೀವ? ಇಲ್ಲ ಅಲ್ವಾ? ನಾವು ಬರೀ ಬ್ಲೇಮ್ ಮಾಡೋದು. ಹೌದು, ಬರೀ ಬ್ಲೇಮ್ ಮಾಡೋದು ಅಲ್ವಾ. ಹೆಣ್ಮಕ್ಳು ಹಿಂಗಾಗಿ ಯಾಕೆ ಆಗಿದ್ದಾರೆ? ಅವರು ಸ್ವಂತ ಮನೆಯಲ್ಲೇ ನೋಡಿರ್ತಾರೆ ತಂದೆ ತಾಯಿ ಕಿತ್ತಾಡೋದನ್ನ, ಸ್ವಂತ ಅಕ್ಕ ತಂಗಿರ್ಗಾಗಿರೋ ನೋವುಗಳು ನೋಡಿರ್ತಾರೆ, ಹಾಗೆ ಫ್ರೆಂಡ್ಸ್ಗಳು ಹೇಳೋ ಹಿಂಸೆಗಳನ್ನ ಕೇಳಿರ್ತಾರೆ. ಇದೆಲ್ಲ ಹಿಡನ್ ಸೀಕ್ರೆಟ್, ಎಲ್ಲ ಹೇಳ್ಕೊಳಕ್ಕೆ ಆಗಲ್ಲ ಹೆಣ್ಮಕ್ಳು ಕೆಲವೊಂದು ವಿಷಯ. ಹಾಗೆ ಈ ಹೆಣ್ಮಕ್ಳನ್ನ ಬ್ಲೇಮ್ ಮಾಡ್ತಿರೋರು, ಇಲ್ಲಿ ಕೌನ್ಸಿಲಿಂಗ್ ಬಂದಾಗ 1000 ಜನಗಳು ಬೇಕಾ? ನಾನು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಗಂಡ ನನ್ನ ಜೊತೆ ಮಾತಾಡಿ ಪ್ರೀತಿಯಿಂದ ಏನಾದರೂ ನೆಸೆಸಿಟಿಗೆ ಮಾತಾಡಿದ್ದಾರೆ, ಲೈಕ್ ಅಡುಗೆ ಮಾಡಿಕೊಡು, ಮಕ್ಕಳನ್ನ ನೋಡ್ಕೊ, ಕೆಲಸಗಳು ಹೇಳಿದ್ದಾರೆ ಹೊರ್ತು ನೀನು ನನಗೆ ಬೇಕು ಅಂತ ಮಾತಾಡಿ ಸೈಲೆಂಟ್ ಡೈವರ್ಸಿಗಳಿರೋರು ಎಷ್ಟು ಜನ ಇದ್ದಾರೆ. ಪ್ರೀತಿಯಿಂದ ಮೇಡಮ್ ನನ್ನ ಗಂಡ ಒಂದ್ಸತಿ ಬಂದು ಮಾತಾಡ್ಬಿಟ್ರೆ ಸಾಕು ಅಂತಾರೆ. ಆ ಥರ ಅಂಬಲ್ಸ್ಕೊಂಡಿರೋರು ಎಷ್ಟು ಹೆಣ್ಮಕ್ಳಿದ್ದಾರೆ, ತುಂಬ ಜನ ಇದೆ ಮದುವೆ ಆಗಿ. ಇದನ್ನೆಲ್ಲ ನೋಡಿರೋ ಹೆಣ್ಮಕ್ಳಿಗೆ ಮದುವೆ ಬೇಕನ್ಸುತ್ತ? ಇದನ್ನು ನಾವು ಯೋಚನೆ ಮಾಡಬೇಕಲ್ವಾ. ಮತ್ತು ಅಪ್ಪ ಅಮ್ಮ ಜೊತೇಲಿ ಇರಬಾರ್ದು ಅಂತ ಕೇಳ್ತಿದ್ದಾರೆ ಅಂತಾರೆ. ಅಪ್ಪ ಅಮ್ಮ ಮದುವೆ ಮಾಡೋಕ್ಕೆ ರೆಡಿ ಆದಮೇಲೆ ಒಬ್ಬ ಗಂಡು ಮಕ್ಳಿಗೆ, ಓಕೆನಾ, ಅವನ್ನ ನನ್ನ ಅವನ ಹೆಂಡ್ತಿಗೆ ಬಿಟ್ಕೊಡೋಕೆ ರೆಡಿ ಇರಲ್ಲ ಎನರ್ಜಿಟಿಕಲಿ. ನನ್ನ ಮಗ ನನಗೇ ಇರಬೇಕು, ಕರೆಕ್ಟ್ ಅಲ್ವಾ? ಹಾಗೆ ಆ ಅಪ್ಪ ಅಮ್ಮದಿರ ಹೆಣ್ಮಕ್ಳು ಅಪ್ಪ ಅಮ್ಮದಿರೇ ಕಾರಣ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಾರಲ್ವಾ. ನೀವು ಬೆಂಕಿ ಹಾಕಿ ಸುಟ್ಬಿಡ್ಲಿ ಅಥವಾ ನೀವು ಕೊಡೋ ಕಿರುಕುಳ ತಡ್ಕೊಂಡಿರಲಿ ಅಂತ ವೆಯ್ಟ್ ಮಾಡಬೇಕಾ? ಇಲ್ಲ ಅಲ್ವಾ. ಸೊ ಅಪ್ಪ ಅಮ್ಮ, ಹೆಣ್ಮಕ್ಳ ಅಪ್ಪ ಅಮ್ಮ ಒಂದು ಮನೆ ಬೆಳಗ್ಲಿ ಅಂತ ಕಳಿಸ್ತಾನೆ. ಹಾಗೆ ಗಂಡು ಮಕ್ಳ ಅಪ್ಪ ಅಮ್ಮನೂ ಬಿಡಬೇಕಲ್ಲ ಸಂಸಾರ ಮಾಡೋಕ್ಕೆ. ಇಷ್ಟು ದಿನ ನಮ್ಮ ಕರ್ತವ್ಯ, ಹೌದು ನೋಡ್ಕೋಬೇಕು, ಗಂಡು ಮಕ್ಕಳಾಗಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಕರ್ತವ್ಯ. ಸೊಸೆ ನೀನು ಒಪ್ಕೋ, ಸೊಸೆನೂ ನಮ್ಮ ಫ್ಯಾಮಿಲಿಲಿ ಒಬ್ರು ಅಂತ ನಿನ್ನ ಮನಸಾರೆ ಒಪ್ಕೊಂಡಿದ್ಯಾ? ಅದಕ್ಕೊಂದು ಗಾದೆ ಹೇಳ್ತಾರೆ, ಇಗ್ಲೆಸಿದ್ರೆ ಹೆಬ್ಬೆಟ್ಟು ಹೊರಗೆ ಅಂತ. ಮತ್ತೆ ಅಣ್ಣ ನಮ್ಮವನ ಆಗ್ತಾನೆ, ಅದಕ್ಕೆ ನಮ್ಮವಳಲ್ಲ. ಇಲ್ಲೇ ನಿಮ್ಮ ಥಾಟ್ ಪ್ರೋಸೆಸ್ ಇಲ್ವಲ್ಲ ಅಲ್ಲಿ. ನಮ್ಮವಳು ಅಂತ ಒಪ್ಕೊಳ್ಳೋ ಮನಸ್ಥಿತಿನೇ ನೀವು ಇಲ್ಲದೆ ಇದ್ದಾಗ ಇದನ್ನೆಲ್ಲ ನೋಡ್ತಾ ನೋಡ್ತಾ ಹೆಣ್ಮಕ್ಳಿಗೆ ಅನ್ನಿಸ್ತಿದೆ, ಇವ್ರ ಮನೇಲಿ ಹೋಗಿ ಯಾಕೆ ಚಾಕ್ರಿ ಮಾಡಬೇಕು?
ಆಯ್ತಪ್ಪ ಎಲ್ಲ ಮಾಡಿಕೊಡ್ತಾಳೆ, ನಿಂದು ಒಂದೇ ಒಂದು ಖುಷಿಯಾಗಿ ಇಷ್ಟೆಲ್ಲ ಮಾಡಿಕೊಟ್ಟಿದ್ಯಾ, ಥ್ಯಾಂಕ್ಸ್, ಒಂದು ಕೃತಜ್ಞತೆ ಭಾವನೂ ಇರಲ್ಲ. ಅವಳು ಬರೆದಿದ್ದಾಳೆ, ಮಾಡಬೇಕು. ಏನು ಕೆಲಸಕ್ಕೆ ಹೇಳಿ ಕರ್ಕೊಂಡು ಬಂದ್ಬಿಡ್ತೀರಾ ನೀವು ಸೊಸೆನ? ಕೆಲಸದವಳನ್ನೇ ಇಟ್ಕೋಬೋದಲ್ಲ ಅದಕ್ಕೆ. ಹೌದು ಅಲ್ವಾ? ನೀವು ಯಾವಾಗ ಅವಳು ಮನೆ ಬೆಳಗಕ್ಕೆ ಬಂದಿದ್ದಾಳೆ ಅಂತ ಆ ಸ್ಥಾನನ ಕೊಡ್ತೀರಲ್ಲ, ಅವಳು ಇದನ್ನು ನನ್ನ ಮನೆ ಅಂತ ತಿಳ್ಕೊತಾಳೆ. ಅಥವಾ ನನ್ನ ಮನೆ ಅಂತ ತಿಳ್ಕೊಂಡಿರೋರು ಸಫರ್ ಮಾಡ್ತಿದ್ದಾರಲ್ಲ, ಅವರೆಲ್ಲ ಕರೆಕ್ಟ್ ಆಗ್ಬೋದಲ್ಲ ಈ ವಿಡಿಯೋ ನೋಡಿ. ಹೌದು, ನನ್ನ ಹೆಂಡತಿ ನನಗಿಷ್ಟು ಮಾಡ್ತಿದ್ದಾಳೆ, ನನ್ನ ಮಕ್ಳಿಗೋಸ್ಕರ ಮಾಡ್ತಿದ್ದಾಳೆ ಅಂತ 1% ಯಾರಾದರೂ ಚೇಂಜ್ ಆದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತಲ್ವಾ? ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಅದರ್ಸ್, ನಾವು ಏನು ಕರೆಕ್ಟ್ ಮಾಡ್ಕೋಬಹುದು ಅಂತ ನೋಡ್ಕೋಬಹುದಲ್ಲ. ಇದನ್ನೇ ನಾವು ಹೇಳಿದ್ದಲ್ವಾ ಆಗಲೇ, ರಿಲೇಶನ್ಶಿಪ್ ಹೇಗೆ ಚೆನ್ನಾಗಾಗತ್ತೆ ಸಂಬಂಧಗಳಂದ್ರೆ ರೇಖೆಯಿಂದ ಇದು ಯೂಸ್ ಕರೆಕ್ಟ್ ಅಲ್ವಾ? ನಮ್ಗೆ ಯೂಸ್ ಆಗಬೇಕಂದ್ರೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಅವರು ಎದುರಲ್ಲಿರೋರನ್ನ ಬ್ಲೇಮ್ ಮಾಡೋ ಬದಲು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಅಲ್ವಾ? ಸೊ ಇದ್ರ ಬಗ್ಗೆ ಒಂದು ಸರ್ತಿ ಗಮನ ಕೊಡಿ, ಒಂದಿನ ಸೆಲ್ಫಿ ತೊಗೊಂಡು ನೋಡಿ. ಥ್ಯಾಂಕ್ ಯು ಆಲ್.